ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವಿವತ್ತು ಚಳ್ಳಕೆರೆಯಿಂದ ಕೇವಲ 14 ಕಿಲೋಮೀಟರ್ ದೂರದಲ್ಲಿದ್ದೀವಿ. ಜೊತೆಗೆ ಬೈಪಾಸು ಅಂದರೆ ಬೆಂಗಳೂರು ಟು ಬಳ್ಳಾರಿ ಬೈಪಾಸು ಕೇವಲ 3 ಕಿಲೋಮೀಟರ್ ದೂರದಲ್ಲಿದ್ದೀವಿ. ಇದು ನಿಮಗೆ ಈ ಜಮೀನು ಅಂದರೆ ಕಡಿಮೆ ರೇಟಲ್ಲಿ ಈ ಜಮೀನು ನಿಮಗೆ ಸಿಗುವಂಥದ್ದು. ನೋಡಿ, ಆ ಮರ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ದಾರಿ ಇದೆ ಈ ಜಮೀನಿಗೆ. ಮತ್ತು ಇಲ್ಲಿ ನೋಡಿರಿ, ಮೊದಲು ಈ ಜಮೀನಲ್ಲಿ ಕೋಳಿ ಶೆಡ್ ಕೂಡ ಮಾಡಿದ್ದಾರೆ. ನಿಮಗೆ ಇನ್ನೊಂದು ವಿಶೇಷವಾಗಿ ಇಲ್ಲಿ ನೀರಿನ ವ್ಯವಸ್ಥೆ ಎಲ್ಲ ರೀತಿಯಾದಂಥ ತಯಾರಾಗಿದೆ. ಜೊತೆಗೆ ಈ ಜಮೀನು ಜನರಲ್ ಪ್ರಾಪರ್ಟಿ. ಈ ಜಮೀನು 18 ಎಕರೆ ಇರುವಂಥದ್ದು. ನೋಡಿ, ನಿಮಗೆ ಇಲ್ಲಿ ಟಿ ಸಿ ಕಾಣ್ತಾ ಇದೆಯಲ್ಲ, ಈ ಜಮೀನಿಗೆ ಟಿ ಸಿ ಇದು. ನಿಮ್ಗೆ ಅಲ್ಲಿ ದೂರದಲ್ಲಿ ಒಂದು ಶೆಡ್ ಕಾಣಿಸ್ತಾ ಇದೆ. ನಾನು ನಿಮಗೆ ಅಲ್ಲಿ ಕೂಡ ತೋರಿಸ್ತೀನಿ, ಯಾಕೆಂದರೆ ಅಲ್ಲಿ ಮೀನಿನ ಸಾಕಾಣೆಗೋಸ್ಕರ ತೊಟ್ಟಿಯನ್ನು ಮಾಡ್ಕೊಂಡಿದ್ದಾರೆ. ಮೀನು ಸಾಕಾಣೆ ಮಾಡೋದಕ್ಕೋಸ್ಕರ ನಿಮ್ಗೆ ಮುಂದೆ ಎಲ್ಲ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಜಮೀನಲ್ಲಿ ಎಲ್ಲ ಕಡೆ ಕೂಡ ನೀರಿನ ವ್ಯವಸ್ಥೆ, ಡ್ರಿಪ್ ವ್ಯವಸ್ಥೆ ಮಾಡಿದ್ದಾರೆ. ನಿಮ್ಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ನೋಡಿ. ಜೊತೆಗೆ ಈ 18 ಎಕರೆ ಜಮೀನು ತೊಗೊಂಡ್ರೆ ಒಂದು 8 ರಿಂದ 10 ಎಕರೆ ಎಕ್ಸ್ಟ್ರಾ ಸಿಗುವಂಥದ್ದು. ಎಕ್ಸ್ಟ್ರಾ ಸಾಗುವಳಿ ಮಾಡ್ಕೊಂಡಿದ್ದಾರೆ, ಅದು ಕೂಡ ಇವ್ರದ್ದೇ ಆಗುತ್ತೆ, ಅಂದರೆ ಈ ಜಮೀನು ತೊಗೊಂಡವ್ರಿಗೆ. ಇನ್ನು ಮಣ್ಣಿನ ವಿಚಾರಕ್ಕೆ ಬರೋದಾದರೆ ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು ಬ್ಲಾಕ್ ಸೆಲ್. ಅಲ್ಲಲ್ಲಿ ನಿಮಗೆ ವೈಟ್ ಕಾಣಿಸ್ತಾ ಇರ್ಬೋದು, ಆದರೆ ಇದು ಮಣ್ಣಿರೋದು ಬ್ಲ್ಯಾಕ್. ನಿಮಗೆ ಕಾಣಿಸ್ತಾ ಇದೆ ನೋಡ್ರಿ, ಅಲ್ಲಿ ಅಡಿಕೆ ಗಿಡನ ಹಾಕ್ಕೊಂಡಿದ್ದಾರೆ, ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊಂಡಿದ್ದಾರೆ ಅಲ್ಲಿ. ಮತ್ತು ನಿಮಗೆ ಕೆಳಗೆ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಸುತ್ತಮುತ್ತಲೂ ಕೂಡ ಎಲ್ಲವೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ ಆಗಿ ತಯಾರು ಮಾಡ್ಕೊಂಡಿದ್ದಾರೆ. ಅಂದರೆ ಮೊದಲು ಡ್ರೈ ಲ್ಯಾಂಡ್ ಆಗಿತ್ತು, ಈಗೆಲ್ಲ ನೀರಿನ ವ್ಯವಸ್ಥೆ. ಯಾಕಂದರೆ ಇಲ್ಲಿ ಪಕ್ಕದಲ್ಲೇ ಒಂದು ದೊಡ್ಡ ಹಳ್ಳ ಹೋಗುತ್ತೆ, ಅಂದರೆ ಅದು ರಾಣಿಕೆರೆಗೆ ಸೇರಿಕೊಳ್ಳುತ್ತೆ. ಆದ್ದರಿಂದ ಇಲ್ಲಿ ನೀರಿನ ಸಮಸ್ಯೆ ಅಂತೂ ಯಾವುದೇ ರೀತಿ ಇಲ್ಲ. ನಿಮಗಿನ್ನು ಬೋರ್ವೆಲ್ಲಲ್ಲೂ ತೋರಿಸ್ತೀನಿ ನಿಮಗೆ, ಬನ್ನಿ. ಇಲ್ಲಿ ಹತ್ತಿರದಲ್ಲಿದೆ ನೋಡ್ರಿ ಬೋರ್ವೆಲ್ಲು. ನಿಮ್ಗೊಂದು ಸಣ್ಣ ಕಲ್ಲು ಹಾಕಿದ್ರೂ ಕೂಡ ನೀರಿನ ಶಬ್ದ ಬರುತ್ತೆ. ತೊಗೊಂತಿದ್ವಿ ನೋಡ್ರಿ ಕಲ್ಲು. ನೀರಿನ ಶಬ್ದ ಬರುತ್ತೆ, ಕೇಳಿದ್ರಾ? ಅಂದರೆ ನೀರಿನ ಸಮಸ್ಯೆ ಯಾವುದೇ ರೀತಿ ಇಲ್ಲ, ಅಷ್ಟು ಚೆನ್ನಾಗಿದೆ ನೀರಿನ ಫೋರ್ಸ್ ಇಲ್ಲಿ. ನಿಮಗೆ ಕೆಳಗಡೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ನಾನೀಗ ಶೆಡ್ ಹತ್ರ ಇದ್ದೀನಿ. ನಿಮ್ಗೆ ಅಲ್ಲಿ ದೂರದಲ್ಲಿ ಕೋಳಿ ಶೆಡ್ ಕಾಣಿಸ್ತಾ ಇದೆ, ಅಲ್ಲಿಂದ ಕೆಳಗಡೆ ಬಂದಿದ್ದೀನಿ ನಾನು. ನೋಡಿ, ಇಲ್ಲಿ ಶೆಡ್ಡು ಕೂಡ ಐತೆ. ಜೊತೆಗೆ ಇಲ್ಲಿ ನೋಡಿ, ಅಂದರೆ ಇದೆಲ್ಲ ಸಾಗುವಳಿ ಭೂಮಿ, ಅಂದರೆ ಇದನ್ನು ಎಕ್ಸ್ಟ್ರಾ ಮಾಡ್ಕೊಂಡಿರೋದು. ಇದೇನು ಪಾಣಿಯಲ್ಲಿಲ್ಲ, ಆದರೆ ಅಲ್ಲಿ ಪಕ್ಕದಲ್ಲೇ ತೊರೆ ಇರೋದ್ರಿಂದ ಅದ್ರ ಪಕ್ಕದಲ್ಲಿ ಇಲ್ಲಿ ನೋಡಿ ತೊಟ್ಟಿ ಮಾಡ್ಕೊಂಡಿದ್ದಾರೆ. ಒಂದು 4-5 ತೊಟ್ಟಿ ಕಾಣಿಸ್ತಾ ಇದ್ದಾವೆ ಇಲ್ಲೆಲ್ಲ. ಕಾಣಿಸ್ತಾ ಇದೆಯಾ? ಇಲ್ಲೂ ಮೀನು ಸಾಕಾಣಿಕೆ ಮಾಡೋದಕ್ಕೋಸ್ಕರ ಇದನ್ನು ಈ ರೀತಿ ರೆಡಿ ಮಾಡಿದ್ದಾರೆ. ಹದಿನೆಂಟು ಎಕರೆ ತೊಗೊಂಡ್ರೆ ಇದೆಲ್ಲವೂ ಕೂಡ ನಿಮಗೆ ಸಿಗುವಂಥದ್ದು. ಎಲ್ಲವೂ ವ್ಯವಸ್ಥೆ ಇದೆ, ಆದರೆ ಕೆಲವು ಕಾರಣಗಳಿಂದ ಈ ಜಮೀನನ್ನು ಉಳುಮೆ ಮಾಡೋದಕ್ಕೆ ಓನರ್ ಹೋಗಿಲ್ಲ. ಯಾಕೆಂದರೆ ಓನರು ಈ ಹಿಂದೆ ಇದು ಬೇರೆಯವರಿಂದ, ಅಂದರೆ ಜನರಲ್ ಪ್ರಾಪರ್ಟಿನೇ, ಬೇರೆಯವರಿಂದ ಈ ಜಮೀನನ್ನು ತೊಗೊಂಡಿದ್ದಾರೆ. ಅವ್ರ ಹತ್ರ ಭಾಳ ಜಮೀನು ಇರೋದ್ರಿಂದ ಈ ಜಮೀನು ಬಗ್ಗೆ ಆದಷ್ಟು ತಲೆ ಕೆಡಿಸ್ಕೊಂಡಿಲ್ಲ. ನೀರಿನ ಸಮಸ್ಯೆ ಅಂತೂ ಯಾವುದೇ ರೀತಿ ಇಲ್ಲ. ಇನ್ನು ಇದೇ ರೀತಿ ವಿಡಿಯೋ ನೋಡೋದಕ್ಕಾಗಿ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಕೂಡ ಯೂಟ್ಯೂಬಲ್ಲಿ ಜಮೀನಿಗೆ ಸಂಬಂಧಪಟ್ಟ, ಸೈಟ್ಗೆ ಸಂಬಂಧಪಟ್ಟ, ಮನೆಗೆ ಸಂಬಂಧಪಟ್ಟ ಮಾಹಿತಿಯನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡ್ಕೊಂಡಿದ್ದರೆ ನೇರವಾಗಿ ನೋಟಿಫಿಕೇಷನ್ ಬಂದು ತಲುಪುತ್ತೆ. ನೀವು ವಾಚ್ ಮಾಡ್ಬೋದು, ನಮ್ಮನ್ನು ಸಪೋರ್ಟ್ ಮಾಡ್ಬೋದು. ಜೊತೆಗೆ ಜಮೀನಿನ ಹುಡುಕಾಟದಲ್ಲಿದ್ದಂಥವರಿಗೆ ಈ ವಿಡಿಯೋನ ಶೇರ್ ಮಾಡ್ಬೋದು, ಅವರಿಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ. ಇದೇ ರೀತಿ ಮುಂದಿನ ಜಮೀನಲ್ಲಿ, ಅಂದರೆ ಮತ್ತೊಂದು ಜಮೀನಲ್ಲಿ, ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.